ಒಂದು ತ್ರಿಭುಜವನ್ನ ಪರಿಗಣಿಸೋಣ. ಎ ಬಿ ಸಿ ಅಂತ ಕರೆಯೋಣ. ಈಗ ಎ ಬಿ ನ ಅಳತೆ ಎಷ್ಟು ಅಂತ ನೋಡಿದ್ರೆ 20 ಸೆಂಟಿಮೀಟರ್. ಈ 20ರಲ್ಲಿ ಅರ್ಧ ಅಂದ್ರೆ 10 ಸೆಂಟಿಮೀಟರ್. ಇಲ್ಲಿ ಒಂದು ಬಿಂದುವನ್ನ ತಗೊಂಡು ಅದನ್ನ ಡಿ ಅಂತ ಕರೆಯೋಣ. ಡಿ ಬಂದು ಎ ಬಿ ನ ಮಧ್ಯ ಬಿಂದು ಆಗಿದೆ. ಅಂದ್ರೆ ಎ ಡಿ ನ ಅಳತೆ ಡಿ ಬಿ ನ ಅಳತೆಗೆ ಸಮವಾಗಿರುತ್ತೆ ಅಂತ ಅರ್ಥ. ಅದೇ ರೀತಿ ಎ ಸಿ ನ ಅಳತೆ ಎಷ್ಟು ಅಂತ ನೋಡಿದ್ರೆ 14 ಸೆಂಟಿಮೀಟರ್. ಇದರಲ್ಲಿ ಅರ್ಧ ಅಂದ್ರೆ 7 ಸೆಂಟಿಮೀಟರ್. ಇಲ್ಲಿ ಒಂದು ಬಿಂದುವನ್ನ ತಗೊಂಡು ಅದನ್ನ ಇ ಅಂತ ಕರೆಯೋಣ. ಈ ಬಂದು ಎ ಸಿ ನ ಮಧ್ಯ ಬಿಂದು ಆಗಿರುತ್ತೆ. ಹಾಗಾಗಿ ಎ ಇ ನ ಅಳತೆ ಇ ಸಿ ನ ಅಳತೆಗೆ ಸಮವಾಗಿರುತ್ತೆ ಅಂತ ಅರ್ಥ. ಈಗ ಈ ಎರಡು ಮಧ್ಯ ಬಿಂದುಗಳನ್ನ ಸೇರಿಸೋಣ ಒಂದು ರೇಖಾಖಂಡದ ಮೂಲಕ. ಈ ರಚನೆಯ ನಂತರ ಒಂದು ಪ್ರಯೋಗ ಮಾಡೋಣ. ಅಂದ್ರೆ ಈ ತ್ರಿಭುಜದ ಕೋನಗಳನ್ನ ಅಳೆಯೋಣ ಮತ್ತು ಬಾಹುಗಳ ಅಳತೆಯನ್ನ ಅಳೆಯೋಣ. ಅಳದ್ ನೋಡೋಣ ಏನಾದ್ರೂ ಫಲಿತಾಂಶ ಸಿಕ್ಕತ್ತಾ ಅಂತ ಹೇಳಿ. ಮೊದಲಿಗೆ ಕೋನ ಡಿ ಬಿ ಸಿ ನ ಅಳೆದು ನೋಡಿದ್ರೆ 40 ಡಿಗ್ರಿಗಳು ಸಿಕ್ತಿದೆ. ಈಗ ಕೋನ ಎ ಡಿ ಇ ಎಷ್ಟಾಗಿರುತ್ತೆ ಅಂತ ನೋಡೋಣ. ಮತ್ತೆ 40 ಡಿಗ್ರಿಗಳು ಸಿಕ್ತಿದೆ. ಈ ಎರಡು ಕೋನಗಳು ಬಂದು ಅನುರೂಪ ಕೋನಗಳು, ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಈ ಕೋನಗಳು ಸಮವಾಗಿ ಬರ್ತಿರೋ ಕಾರಣ ನಾವು ಡಿ ಇ ಬಂದು ಬಿ ಗೆ ಸಮಾಂತರದಲ್ಲಿರುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಅಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಸಿಗುವ ರೇಖಾಖಂಡವು ಮೂರನೇ ಬಾಹುಗೆ ಸಮಾಂತರದಲ್ಲಿರುತ್ತೆ ಅಂತ ಹೇಳ್ತಿದೆ. ಈಗ ಈ ಡಿ ಇ ನ ಅಳತೆಗೂ ಮತ್ತು ಬಿ ಸಿ ನ ಅಳತೆಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡೋಣ. ಡಿ ಇ ನ ಅಳೆದು ನೋಡಿದ್ರೆ 10 ಸೆಂಟಿಮೀಟರ್ ಸಿಗ್ತಿದೆ. ಬಿ ಸಿ ನ ಅಳೆದು ನೋಡಿದ್ರೆ 20 ಸೆಂಟಿಮೀಟರ್ ಸಿಗ್ತಿದೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಈ ಡಿ ಇ ನ ಅಳತೆ ಬಂದು ಬಿ ಸಿ ನ ಅಳತೆಯ ಅರ್ಧದಷ್ಟಿರುತ್ತೆ ಅಂತ ನಾವು ಹೇಳ್ಬೋದು. ಇದು ಕೂಡ ಒಂದು ಒಳ್ಳೆಯ ಫಲಿತಾಂಶ. ಆದ್ರೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡಿ ಬರ್ತಿರುತ್ತೆ. ಈಗ ಈ ಒಂದು ಫಲಿತಾಂಶಗಳು ಬರೀ ಈ ತ್ರಿಭುಜಕ್ಕೆ ಅನ್ವಯಿಸುತ್ತಾ ಅಥವಾ ಸಾಮಾನ್ಯವಾಗಿ ಎಲ್ಲಾ ತ್ರಿಭುಜಗಳಿಗೂ ಅನ್ವಯಿಸುತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಇದು ಎಲ್ಲಾ ತ್ರಿಭುಜಗಳಿಗೂ ಅನ್ವಯಿಸುತ್ತೆ. ಅದನ್ನೇ ಮಧ್ಯಬಿಂದು ಪ್ರಮೇಯ ಅಥವಾ ಮಿಡ್ ಪಾಯಿಂಟ್ ಥಿಯರಂ ಹೇಳೋದು. ಮಧ್ಯಬಿಂದು ಪ್ರಮೇಯದ ಹೇಳಿಕೆಯ ಪ್ರಕಾರ ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ಹೇಳಿ. ಅಂದ್ರೆ ಒಂದು ತ್ರಿಭುಜ ಇರುತ್ತೆ ನಮ್ಮ ಹತ್ರ, ಎ ಬಿ ಸಿ ಆಗಿರ್ಲಿ ಆ ತ್ರಿಭುಜ, ಮತ್ತು ಈ ತ್ರಿಭುಜದ ಎರಡು ಬಾಹುಗಳ ಮಧ್ಯ ಬಿಂದುಗಳನ್ನ ಕೊಟ್ಟಿರ್ತಾರೆ ಡಿ ಮತ್ತು ಇ ಅಂತ ಹೇಳಿ. ಈಗ ಈ ಡಿ ಇ ನ ಸೇರಿಸಿದಾಗ ಸಿಗೋ ರೇಖಾಖಂಡ ಬಂದು ಈ ಮೂರನೇ ಬಾಹುಗೆ ಸಮಾಂತರದಲ್ಲಿರುತ್ತೆ ಅಂತ ಮತ್ತು ಅದರ ಅರ್ಧದಷ್ಟಿರುತ್ತೆ ಅಂತ ನಾವು ಸಾಧನೆಯನ್ನ ಮಾಡಿ ತೋರಿಸ್ಬೇಕಾಗಿದೆ. ಈ ಹಿಂದೆ ನಾವು ನೋಡಿದ ಉದಾಹರಣೆಯಲ್ಲಿ ನಾವು ಅಳತೆಗಳನ್ನ ಅಳೆದು ನೋಡಿಬಿಟ್ವಿ. ಆದ್ರೆ ಇಲ್ಲಿ ಗಣಿತದ ಪ್ರಕಾರ ಸಾಧನೆಯನ್ನ ಮಾಡಿ ತೋರಿಸ್ಬೇಕಾಗಿದೆ. ಇಲ್ಲಿ ತ್ರಿಭುಜಗಳು ಕಂಡು ಬರ್ತಿರೋದ್ರಿಂದ ತ್ರಿಭುಜಗಳ ಸರ್ವಸಮತೆಯ ನಿಬಂಧನದ ಮುಖಾಂತರ ಏನಾದ್ರೂ ಸಾಧನೆಯನ್ನ ಮಾಡ್ಬೋದಾ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಚನೆಯನ್ನ ಮಾಡ್ಕೊಳ್ಬೇಕು ನಾವು. ಈ ಸಿ ಶೃಂಗದಿಂದ ಒಂದು ರೇಖೆ ಸಿ ಪಿ ಅನ್ನೋ ರೇಖೆಯನ್ನ ರಚನೆ ಮಾಡ್ಕೊಳ್ಳೋಣ. ಈ ಸಿ ಪಿ ಎ ಬಿ ಗೆ ಸಮಾಂತರದಲ್ಲಿರ್ಲಿ ಮತ್ತು ಈ ಡಿ ಇ ನ ವಿಸ್ತರಿಸ್ಕೊಂಡು ಈ ಶೃಂಗವನ್ನ ಎಫ್ ಅಂತ ಕರೆಯೋಣ. ಈಗ ನಮ್ಗೆ ಎರಡು ತ್ರಿಭುಜಗಳು ಕಂಡು ಬರ್ತಾ ಇದೆ, ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಸಿಇ ಎಫ್. ಈ ಎರಡು ತ್ರಿಭುಜಗಳನ್ನ ಪರಿಗಣನೆಗೆ ತಗೊಂಡು ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಸಾಬೀತು ಮಾಡಬೇಕಾಗಿದೆ. ನೋಡೋಣ. ಅಂದ್ರೆ ಈ ರಚನೆಯಿಂದ ನಾವು ಸಿ ಪಿ ರೇಖೆ ಬಂದು ಎ ಬಿ ರೇಖೆಗೆ ಸಮಾಂತರ ಅಂತ ಹೇಳ್ಬೋದು. ಎ ಸಿ ಬಂದು ಛೇದಕ ಅಂತ ಪರಿಗಣಿಸೋಣ. ಈಗ ನಮ್ಗೊಂದು ಝೆಡ್ ಆಕೃತಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಕೋನ ಎ ಬಂದು ಕೋನ ಸಿ ಗೆ ಸಮವಾಗಿರ್ಬೇಕು. ಯಾಕೆ ಅಂದ್ರೆ ಈ ಎರಡು ಕೋನಗಳು ಬಂದು ಅಂತರ್ಪರ್ಯಾಯ ಕೋನಗಳು, ಮೂಡಿ ಬಂದಿರೋದು ಸಮಾಂತರ ರೇಖೆಗಳ ಮೇಲೆ. ಹಾಗಾಗಿ ಈ ಎರಡು ಕೋನಗಳು ಸಮವಾಗಿರ್ಬೇಕು. ಮತ್ತೆ ಯಾಕೆ ಅಂದ್ರೆ ಇದು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಈಗ ಕೋನ ಎ ಇ ಡಿ ಬಂದು ಕೋನ ಸಿಇ ಎಫ್ ಗೆ ಸಮ. ಯಾಕೆ ಅಂದ್ರೆ ಇಲ್ಲೊಂದು ಎಕ್ಸ್ ಆಕೃತಿ ಮೂಡ್ ಬರ್ತಿದೆ. ಹಾಗಾಗಿ ಇದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಥವಾ ಶೃಂಗಾಭಿಮುಖ ಕೋನಗಳಾಗಿರುತ್ತೆ. ಈಗ ಕಡೆಯದಾಗಿ ಈ ಬಂದು ಎ ಸಿ ನ ಮಧ್ಯ ಬಿಂದು ಅಂತ ತಿಳಿದಿರೋದ್ರಿಂದ ಈ ಬಾಹು ಎ ಇ ನ ಅಳತೆ ಬಂದು ಬಾಹು ಸಿ ಇ ನ ಅಳತೆಗೆ ಸಮವಾಗಿರ್ಬೇಕು. ತ್ರಿಭುಜ ಎ ಡಿ ಇ ಬಂದು ತ್ರಿಭುಜ ಸಿ ಎಫ್ ಇ ಗೆ ಸರ್ವಸಮ. ಯಾಕೆ ಅಂದ್ರೆ ಕೋನ ಬಾಹು ಕೋನ ನಿಬಂಧನೆಯಿಂದ.
ಈಗ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಸಾಬೀತು ಮಾಡಿದ್ದೇವೆ ಮತ್ತು ಈ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಅಂದ್ರೆ ಈ ಎ ಡಿ ನ ಅಳತೆ ಬಂದು ಸಿ ಎಫ್ ನ ಅಳತೆಗೆ ಸಮವಾಗಿರುತ್ತೆ ಮತ್ತು ಡಿ ಇ ನ ಅಳತೆ ಇ ಎಫ್ ನ ಅಳತೆಗೆ ಸಮವಾಗಿರುತ್ತೆ ಅಂತ ನಮ್ಗೆ ತಿಳಿದಿದೆ. ಯಾಕೆಂದ್ರೆ ಸಿ ಪಿ ಸಿ ಟಿ ಅಥವಾ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ ಅಂತ ನಮ್ಗೆ ತಿಳಿದಿದೆ. ಆದರೆ ಎ ಡಿ ಸಿ ಎಫ್ ಗೆ ಸಮ, ಈ ಡಿ ಬಂದು ಎ ಬಿ ನ ಮಧ್ಯಬಿಂದು ಆಗಿರೋದ್ರಿಂದ ಎ ಡಿ ಬಂದು ಡಿ ಬಿ ಗೆ ಸಮವಾಗಿರುತ್ತೆ. ಎ ಡಿ ಸಿ ಎಫ್ ಗೆ ಸಮ, ಎ ಡಿ ಬಿ ಡಿ ಗೆ ಸಮ, ಅಂದ್ರೆ ಡಿ ಬಿ ಬಂದು ಸಿ ಎಫ್ ಗೆ ಸಮ ಅಂತ ನಾವು ಹೇಳ್ಬೋದು. ಒಂದು ಚತುರ್ಭುಜವನ್ನ ನೋಡೋಣ. ಚತುರ್ಭುಜ ಡಿ ಬಿ ಸಿ ಎಫ್. ಇದರಲ್ಲಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿದೆ ಮತ್ತು ಸಮಾಂತರದಲ್ಲಿದೆ. ಅಂದ್ರೆ ಈ ಡಿ ಬಿ ಬಂದು ಸಿ ಎಫ್ ಗೆ ಸಮಾಂತರದಲ್ಲಿದೆ ಮತ್ತು ಸಮವಾಗಿದೆ. ಹೀಗಿದ್ರೆ ಈ ಒಂದು ಚತುರ್ಭುಜ ಯಾವ ಚತುರ್ಭುಜ ಆಗಿರುತ್ತೆ? ಸಮಾಂತರ ಚತುರ್ಭುಜ ಆಗಿರುತ್ತೆ. ಸಮಾಂತರ ಚತುರ್ಭುಜ ಆಗಿರುವ ಕಾರಣ ಇನ್ನು ಉಳಿದ ಅಭಿಮುಖ ಬಾಹುಗಳು ಕೂಡ ಸಮಾಂತರದಲ್ಲಿರ್ಬೇಕು. ಅಂದ್ರೆ ಡಿ ಎಫ್ ಬಂದು ಬಿ ಸಿ ಗೆ ಸಮಾಂತರದಲ್ಲಿರ್ಬೇಕು. ಡಿ ಎಫ್ ನ ಒಂದು ಭಾಗ ಅಂದ್ರೆ ಡಿಇ ಕೂಡ ಬಿ ಸಿ ಗೆ ಸಮಾಂತರವಾಗಿರ್ಬೇಕು. ಹೀಗೆ ನಾವು ಮೊದಲನೇ ಹಂತದ ಸಾಧನೆಯನ್ನ ಮಾಡಿದ್ದೇವೆ. ಈಗ ಎರಡನೇ ಹಂತದ ಸಾಧನೆಯನ್ನ ಮಾಡ್ಲಿಕ್ಕೆ ನಮ್ಗೆ ಈ ಡಿಇ ನ ಅಳತೆ ಮತ್ತು ಬಿ ಸಿ ನ ಅಳತೆಯನ್ನ ಪರಿಗಣಿಸಬೇಕಾಗಿದೆ. ಹಾಗಾಗಿ ನಾವು ಡಿ ಎಫ್ ಬಂದು ಬಿ ಸಿ ಗೆ ಸಮ ಅಂತ ನಮ್ಗೆ ತಿಳಿದಿದೆ. ಯಾಕೆಂದ್ರೆ ಅದು ಸಮಾಂತರ ಚತುರ್ಭುಜಗಳ ಅಭಿಮುಖ ಬಾಹುಗಳು, ಅದು ಸಮವಾಗಿರ್ಬೇಕು. ಮತ್ತು ಈ ಡಿ ಎಫ್ ನ ಏನಂತ ಬರ್ಕೊಳ್ಬಹುದು ನಾವು? ಡಿಇ ಪ್ಲಸ್ ಇ ಎಫ್ ಅಂತ ಬರ್ಕೊಳ್ಬಹುದು. ಆದರೆ ಇ ಎಫ್ ಏನಾಗಿರುತ್ತೆ? ಇ ಎಫ್ ಬಂದು ಡಿಇ ಗೆ ಸಮವಾಗಿರುತ್ತೆ. ಹಾಗಾಗಿ ಡಿಇ ಪ್ಲಸ್ ಡಿಇ ಬಿ ಸಿ, ಅಥವಾ ಎರಡು ಡಿಇ ಬಂದು ಬಿ ಸಿ ಗೆ ಸಮ. ಡಿಇ ಬಂದು ಬಿ ಸಿಯ ಅರ್ಧದಷ್ಟಿರುತ್ತೆ. ಇದು ನಮಗೆ ಬೇಕಾಗಿದ್ದ ಒಂದು ಫಲಿತಾಂಶವಾಗಿದೆ. ಹೀಗೆ ನಾವು ಮಧ್ಯಬಿಂದು ಪ್ರಮೇಯದ ಸಾಧನೆಯನ್ನ ಮಾಡಿ ಮುಗಿಸಿದ್ದೇವೆ. ಈಗ ಇದರ ಆಧಾರದ ಮೇಲೆ ಇರುವ ಒಂದು ಪ್ರಶ್ನೆಯನ್ನ ಬಿಡಿಸೋಣ. ತ್ರಿಭುಜ ಎ ಬಿ ಸಿ ಅಲ್ಲಿ ಡಿ ಮತ್ತು ಇ ಕ್ರಮವಾಗಿ ಎ ಬಿ ಮತ್ತು ಎ ಸಿ ಬಾಹುಗಳ ಮಧ್ಯಬಿಂದುಗಳಾಗಿವೆ. ಬಿ ಸಿ ನ ಅಳತೆ 14 ಸೆಂಟಿಮೀಟರ್ ಆದರೆ ಡಿಇ ಯ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ. ದತ್ತ ಏನು ಈ ಪ್ರಶ್ನೆಯಲ್ಲಿ? ಡಿ ಮತ್ತು ಇ ಬಂದು ಕ್ರಮವಾಗಿ ಎ ಬಿ ಮತ್ತು ಎ ಸಿ ಗಳ ಮಧ್ಯಬಿಂದುಗಳಾಗಿದೆ ಅನ್ನೋದು ಕೊಟ್ಟಿರುವ ಒಂದು ಮಾಹಿತಿ. ಹಾಗಾಗಿ ಎರಡು ಬಾಹುಗಳ ಮಧ್ಯಬಿಂದುಗಳನ್ನ ಕೊಟ್ಟಿರೋದ್ರಿಂದ ನಾವು ಮಧ್ಯಬಿಂದು ಪ್ರಮೇಯವನ್ನ ಬಳಸ್ಕೊಳ್ಬಹುದು. ಏನ್ ಹೇಳುತ್ತೆ ಮಧ್ಯಬಿಂದು ಪ್ರಮೇಯ? ಈಗಷ್ಟೇ ನೋಡಿದ್ವಿ, ಡಿಇ ಬಂದು ಬಿ ಸಿಗೆ ಸಮಾಂತರದಲ್ಲಿರುತ್ತೆ ಮತ್ತು ಅರ್ಧದಷ್ಟಿರುತ್ತೆ ಅಂತ ಹೇಳಿ. ಅಂದ್ರೆ ಡಿಇ ನ ಅಳತೆ ಏನಾಗಿರುತ್ತೆ? ಬಿ ಸಿ ಬಂದು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಅಂದ್ರೆ 7 ಸೆಂಟಿಮೀಟರ್ಗಳಾಗಿರುತ್ತೆ ಅಂತ ಅರ್ಥ.